ಏ ತಮ್ಮ, ಈ ಬಟ್ಟೆಗಳು ನಿಮ್ ಬಾವ ಹಾಕೊಂಡ್ ನೋಡ್ದಂಗ್ ಬಾಳ ದಿನ ಹಂಗೆ ಇಟ್ಬಿಟ್ಟಿದಾನೆ. ಇದನ್ ಕೊಡೋಣ ಅಂತ ನಿನಗ್ ಕರ್ದೆ. ತುಂಬಾ ಥ್ಯಾಂಕ್ಸ್ ಅಕ್ಕ. ಸರಿ ಅಕ್ಕ, ನಾನು ಹೋಗ್ಬರ್ತೀನಿ. ಏಯ್ ನಿಂತ್ಕೋ, ಏನೋ ಅದು? ಇವ ಬಟ್ಟೆ ಬಾವ ನೀನ್ ಹಾಕೊಂತಿಲ್ಲ ಅಂತ ಹೇಳಿ ಅಕ್ಕ ಕೊಟ್ಟಿದ್ದಾಳೆ ನನಗೆ. ಏಯ್ ನಿಂಗೆ ಸ್ವಲ್ಪ ಅದ್ರ ತಲೆ ಆಯ್ತಾ? ಇವ್ಯಾಕೆ ಇವನು ಕೊಟ್ಟಿ? ತಗೊಂಡೋಗಿ ಒಳಗಿಡು. ತಮ್ಮ, ನಿಮ್ ಬಾವ ಏನೋ ಕೋಪದಲ್ಲಿದ್ದಾರೆ, ಅದಕ್ಕೆ ಬೇಜಾರ್ ಮಾಡ್ಕೋಬೇಡ. ಮತ್ತೆ ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ, ಅವಾಗ ಬಂದು ತಗೊಂಡೋಗಾಯ್ತಾ? ಸರಿ ಅಕ್ಕ. ಏಯ್ ಮೊಬೈಲ್ ಚಾರ್ಜಿಂಗ್ ಇಡು. ಅಯ್ಯಯ್ಯೋ, ಬೈದ್ಬಿಟ್ರೆ ಕಷ್ಟ. ಅಮ್ಮ, ನಿನ್ಗೆ ಅವಾಗ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಇವಾಗ ಏನಕ್ಕೆ ಬಂದೆ? ನಿಮ್ ಬಾವ ನೋಡಿದ್ರೆ ಬೈತಾರ ಕಣೋ ನೀನ. ಆ ಭಾವನೆ ಕಾಲ್ ಮಾಡಿ ಹೇಳಿದಾರಕ್ಕ ಬಾ ಅಂತ. ಏನು, ನಿಮ್ ಬಾವ ಬಾ ಅಂತ ಹೇಳಿದ್ರ? ಸರಿ ಬಾ ಒಳಗೆ. ಏನು ಬಂದಿದ್ಯಾ? ಒಂದು ನಿಮಿಷ. ಏನಾಯ್ತು? ಯಾಕೋ? ಏನೋ ಅಕ್ಕ, ನನಗೂ ಗೊತ್ತಿಲ್ಲ. ಏನ್ರಿ ಇದು? ಅವನ್ ಸಲುವಾಗಿ ಹೊಸ ಬಟ್ಟೆ ತಗೊಂಡಿದ್ರಿ. ಏನು ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ ಬಾವ. ಹೋಗ್ಬರ್ತೀನಿ ಅಕ್ಕ, ಹೋಗ್ಬರ್ತೀನಿ ಬಾವ. ಸರಿ ಹೋಗ್ಬಾ. ರೀ, ಒಂದ್ ನಿಮಿಷ ಇರಿ. ಏನೇ? ಅದೇನ್ರಿ, ಅವಾಗ ನಾನ್ ಕೊಡುವಾಗ ಬೈದ್ರಿ, ಇವಾಗ ನೀವೇ ಹೊಸ ಬಟ್ಟೆ ಇಸ್ಕೊಡ್ತಾ ಇದೀರಾ? ಓ ಅದಾ, ಆಲ್ರೆಡಿ ನಾನು ಬಟ್ಟೆ ಯೂಸ್ ಮಾಡಿದ್ ಕಣೆ. ಅವ್ನ ಫ್ರೆಂಡ್ಸ್ ಯಾರ ನೋಡಾರಂದ್ರೆ ಅವನ್ನ ಕೀಳಾಗಿ ನೋಡ್ತಾರ, ಅದಕ್ಕೆ ನಾನು ಅವ್ನಿಗೆ ಹೊಸ ಬಟ್ಟೆ ಇಸ್ಕೊಟ್ಟಿದ್ದೀನಿ. ನನ್ನ ಆಸೆ ಏನಂದ್ರೆ ನನ್ನ ಭಾವನೆಯಿಂದ ಯಾರು ಕೀಳಾಗಿ ನೋಡ್ಬಾರ್ದು.